ಭಾರೀ ಮಳೆಗೆ ಮನೆಯ ಗೋಡೆ ಕುಸಿತವಾಗಿದೆ. ಮೇಲ್ಚಾವಣಿಗೆ ಹಾನಿಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹೊಸೂರಿನಲ್ಲಿ ಒಂದು ಘಟನೆ ನಡೆದಿದೆ. ಹೊಸೂರು ಗ್ರಾಮದ ಗಿಡ್ಡಪ್ಪ ಎಂಬುವರಿಗೆ ಸೇರಿದಂತ ಮನೆ ಸ್ಥಳಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾತ್ರಿ ಸುರಿದಂತ ಮಳೆಗೆ ಮನೆಯ ಗೋಡೆಗೆ ಕುಸಿತವಾಗಿದೆ. ಮೇಲ್ಚಾವಣಿ ಮನೆಯಲ್ಲಿದ್ದಂತ ಗೃಹೋಪಯೋಗಿ ದಿನಬಳಕೆ ವಸ್ತುಗಳಿಗೆ ಇದರಿಂದ ಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಭಾರೀ ಮಳೆಗೆ ಮನೆಯ ಗೋಡೆ ಕುಸಿತವಾಗಿರೋದು, ಮೇಲ್ಚಾವಣಿ ಬಿದ್ದಿರುವಂಥದ್ದು ನೋಡಿ ಎಷ್ಟರ ಮಟ್ಟಿಗೆ ಹಾನಿಯಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನಲ್ಲಿ ನಡೆದಿರುವಂಥ ಘಟನೆ ಆಗಿದೆ. ಹೊಸೂರು ನಲ್ಲಿ ನಡೆದಿರುವಂಥ ಘಟನೆ ಆಗಿರೋದು. ಗಿಡ್ಡಪ್ಪ ಎಂಬವರಿಗೆ ಸೇರಿದಂಥ ಮನೆ ಇದು. ನೋಡಿ, ಮನೆಯ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗತ್ತೆ ಅಲ್ಲಿ ಯಾವ ಥರದ ಪರಿಸ್ಥಿತಿ ಇದೆ ಅಂತ. ಪಾಪ ಆ ಮನೆಯಲ್ಲಿ ಹೆಂಗೆ ವಾಸ ಮಾಡ್ತಾರೋ ಅದೇನು ಕತೆನೋ ಗೊತ್ತಿಲ್ಲ. ಇವರನ್ನು ಈಗ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನ ಮಾಡಾಗಿರತ್ತೆ. ಆದರೆ ಇನ್ನು ಜೀವನ ಎಲ್ಲಿ ನಡೆಸ್ತಾರೆ ಅನ್ನೋದು ಪ್ರಶ್ನೆ. ಸಂಬಂಧಪಟ್ಟಂಥ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಪರಿಹಾರ ಏನಾದರೂ ಘೋಷಣೆ ಮಾಡಿದ್ದಾರಾ, ತಾತ್ಕಾಲಿಕವಾಗಿ ಅವರಿಗೆ ಬೇರೆ ಇನ್ನೇನಾದರೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರಾ, ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. Hem de zipte adında bunu. Boş falan gibi. Evet, hadi.